ಧಾರವಾಡ ಜಿಲ್ಲೆಗೆ ವರ್ಷದ ಮೊದಲ ಮಳೆಯ ಆಗಮನವಾಗಿದೆ. ಜಿಲ್ಲೆಯ ಹಲವೆಡೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಳೆ ಸುರಿದಿದೆ. ಧಾರವಾಡ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿಯೂ ಬಿರುಗಾಳಿ, ಗುಡುಗು ಸಮೇತ ಅರ್ಧ ಗಂಟೆಗಳ ಕಾಲ ಮಳೆಯಾಗಿದೆ. ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದ ಧಾರವಾಡ ಮಂದಿ ಮಳೆಯ ಆಗಮನದಿಂದ ಸಂತಸಗೊಂಡಿದ್ದಾರೆ. ಇನ್ನು ಧಾರವಾಡದಲ್ಲಿ ಭಾರೀ ಗಾಳಿ ಸಹಿತ ಮಳೆಯಾದ ಹಿನ್ನೆಲೆ ಚೆಕ್ ಪೋಸ್ಟ್ ಒಂದು ನೆಲ ಕಚ್ಚಿದೆ. ಗಾಳಿಯ ರಭಸಕ್ಕೆ ತಾಲೂಕಿನ ಉಪ್ಪಿನಬೆಟಗೇರಿ ಗ್ರಾಮ ಬಳಿಯ ಚೆಕ್ ಪೋಸ್ಟ್ ಧರೆಗುರುಳಿದೆ. ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆ ಬೆಳಗಾವಿಯ ಬೈಲಹೊಂಗಲದ ಬಳಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿತ್ತು. ದಿಢೀರ್ ಮಳೆಯಾದ ಹಿನ್ನೆಲೆ ಏಕಾಏಕಿ ಚೆಕ್ ಪೋಸ್ಟ್ ಪೆಂಡಾಲ್ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಸಿಬ್ಬಂದಿ ಪಾರಾಗಿದ್ದಾರೆ. ಬಿಸಿಲು ನಾಡು ಕಲಬುರಗಿಯಲ್ಲೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಕಲಬುರಗಿ ನಗರ ಸೇರಿದಂತೆ ಹಲವೆಡೆ ಮೋಡ ಕವಿದ ವಾತಾವರಣವಿದ್ದು ಧಾರಾಕಾರವಾಗಿ ಮಳೆಯಾಗಿದೆ. ಅಫ್ಜಲ್ಪುರ ತಾಲೂಕಿನ ಹಲವೆಡೆ ಬಿಸಿಲ ಬೇಗೆಗೆ ಕಂಗೆಟ್ಟ ಜನರಿಗೆ ವರುಣ ಕೃಪೆ ತೋರಿದ್ದಾನೆ. ಕಲಬುರಗಿ ನಗರದಾದ್ಯಂತ ಗುಡುಗು ಸಿಡಿಲಿನ ನಡುವೆ ಜಿಟಿ ಜಿಟಿ ಮಳೆಯಾಗಿದೆ. ಬಿಸಿಲಿಂದ ಕಂಗೆಟ್ಟಿದ್ದ ಮಲೆನಾಡಿಗೂ ವರುಣ ತಂಪೆರೆದಿದ್ದಾನೆ. ಚಿಕ್ಕಮಗಳೂರು ತಾಲೂಕಿನ ಅವೂತಿ, ಹಂಗರವಳ್ಳಿ, ಕೆರೆಮಕ್ಕಿ, ಬೈಗೂರು ಗ್ರಾಮದಲ್ಲಿ ಸಾಧಾರಣ ಮಳೆಯಾಗಿದೆ. ಇದು ಈ ಭಾಗದಲ್ಲಿ ವರ್ಷದ ಮೊದಲ ಮಳೆಯಾಗಿದ್ದು ಕೃಷಿಕರಲ್ಲಿ ಸಂತಸ ತಂದಿದೆ. ಕಾಫಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ವಿಜಯಪುರ ಜಿಲ್ಲೆಯಲ್ಲೂ ವರುಣನ ಸಿಂಚನವಾಗಿದೆ. ವಿಜಯಪುರ ನಗರ ಸೇರಿದಂತೆ ಬಾಬಾನಗರ, ಬಿಜ್ಜರಗಿ, ದೇವರ ಹಿಪ್ಪರಿಗೆಯಲ್ಲಿ ಗಾಳಿ ಸಹಿತ ಜಿಟಿ ಜಿಟಿ ಮಳೆಯಾಗಿದೆ. ಈ ಬಾರಿ ಕತಕನಹಳ್ಳಿಯಲ್ಲಿ ಶಿವಯ್ಯ ಅಜ್ಜ ಮಳೆಬೇಳೆ ಬಗ್ಗೆ ಕಾರ್ಮಿಕ ನುಡಿದಿದ್ರು. ಮಳೆಗಾಗಿ ಶಿವನೇ ಒಂಟಿಗಾಲಲ್ಲಿ ನಿಂತಿದ್ದಾನೆ ಎಂದಿದ್ರು. ಕಾರ್ಮಿಕ ನುಡಿದ 5 ಗಂಟೆಯಲ್ಲಿಯೇ ಮಳೆಯ ಆಗಮನವಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಪ್ರಚಾರಕ್ಕೆ ಮಳೆ ಅಡ್ಡಿಯಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಬೊಮ್ಮಾಯಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ರು. ಹಿರೇಹಾಳ ಗ್ರಾಮಕ್ಕೆ ತಲುಪ್ತಾ ಇದ್ದಂತೆ ಮಳೆಯ ಸಿಂಚನವಾಗಿದೆ. ಈ ವೇಳೆ ಮಳೆಯಲ್ಲೂ ಮಾತನಾಡಿದ ಬೊಮ್ಮಾಯಿ, ಮಳೆ ಶುಭ ಸಂಕೇತ, ಮಳೆ ಬಂದ್ರೆ ಮೋದಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಮಳೆ ಹಿನ್ನೆಲೆ ಪ್ರಚಾರ ಸಭೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಮಾಜಿ ಸಿಎಂ ಬೊಮ್ಮಾಯಿ ತೆರಳಿದರು. ಮೋದಿ ಸರ್ಕಾರ ನಾನು ಮತ್ತೊಮ್ಮೆ ನಿಮ್ಮೂರಿಗೆ ಬಂದು ಒಂದು ತಾಸು ನಿಮ್ಮ ಜೊತೆಗಿದ್ದು ಎಲ್ಲಾ ಸಮಸ್ಯೆಗಳನ್ನು ಕೇಳಿ ನಿಮ್ಮ ಜೊತೆ ಕಾಂಗ್ರೆಸ್ 3 ಗ್ಯಾರಂಟಿ ಜೊತೆಗೆ ಬರಗಾಲ ಗ್ಯಾರಂಟಿ ಕಾಂಗ್ರೆಸ್
ಕಾಂಗ್ರೆಸ್ ಬಂದ್ರೆ ಬರಗಾಲ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ. ಮಳೆ ಬರೋ ಲಕ್ಷಣ ಏನಂದ್ರೆ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ನಾನು ಮತ್ತೊಮ್ಮೆ ನಿಮ್ಮೂರಿಗೆ ಬಂದು ಒಂದು ತಾಸು ನಿಮ್ ಜೊತೆಗಿದ್ದು ಎಲ್ಲಾ ಸಮಸ್ಯೆಗಳನ್ನು ಕೇಳಿ ನಿಮ್ ಜೊತೆಗೆ ಒಂದು ತಾಸು ಭಾಷಣ ಮಾಡಿ ನಿಮ್ಮೂರಲ್ಲೇ ಚಾ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಅನುಮತಿ ಕೊಡಿ. ಧನ್ಯವಾದ. ಕಾಂಗ್ರೆಸ್